ಸಾಮ್ರಾಜ್ಯದಾಯಿನಿ ಸದ್ಗುರು ಗುಹ ಜನನಿ ಸಮಸ್ತ ಸಾಮ್ರಾಜ್ಯದಾಯಿನಿ ಸದ್ಗುರು ಗುಹ ಜನನಿ ಕಾಮಾಕ್ಷಿ ಕಾಮಕೋಟಿ ಪೀಠವಾಸಿನಿ ಮಾಮವ ಕಾಮಾಕ್ಷಿ ಕಾಮಕೋಟಿ ಪೀಠವಾಸಿನಿ ಕಮಲೇಶ ಸೋದರಿ ಕಮಲಾಕ್ಷಿ ನಾರಾಯಣಿ ಕಮಲೇಶ ಸೋದರಿ ಕಮಲಾಕ್ಷಿ ನಾರಾಯಣಿ ನಾದಬಿಂದು ಕಾಲ ಸ್ವರೂಪಿಣಿ ಕಾತ್ಯಾಯನಿ ಕಾಮಕಲಾ ಪ್ರದರ್ಶಿನಿ ಕಾಮಕಲಾ ಪ್ರದರ್ಶಿನಿ ಕಲ್ಯಾಣ ಗುಣಶಾಲಿನಿ ಕಾಮಕಲಾ ಪ್ರದರ್ಶಿನಿ ಕಲ್ಯಾಣ ಗುಣಶಾಲಿನಿ ಕಾಮಾಕ್ಷಿ ಕಾಮಕೋಟಿ ಪೀಠವಾಸಿನಿ ಮಾಮವ ಕಾಮಾಕ್ಷಿ ಕಾಮಕೋಟಿ ಪೀಠವಾಸಿನಿ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲೆಲ್ಲೂ ತಾನೇ ತಾನಾಗಿ ಅನವರತವೂ ತುಂಬಿ ಬೆಳಗುವ ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃದಯ ವೇದಿಕೆಯಲ್ಲಿ ಜ್ಞಾನವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 94ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. 7ನೇ ಅಧ್ಯಾಯದ 14ನೇ ಶ್ಲೋಕದಿಂದ ಮುಂದುವರೆದ ಭಾಗ. ಈ ಹಿಂದಿನ ಪಾಠದಲ್ಲಿ ತ್ರಿಭಿಃ ಗುಣಮಯೈಃ ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಂ ಏಭ್ಯಃ ಪರಂ ಅವ್ಯಯಂ. 3 ಗುಣಗಳು ಸತ್ವರಜಸ್ತಮಸ್ಸೆಂಬುದು. ಅವುಗಳಿಂದ ಸಮಗ್ರ ಈ ಸೃಷ್ಟಿಯೂ ರಚಿತವಾಗಿದೆ. ನಾನಾ ವಸ್ತುಗಳಷ್ಟು ಸತ್ವರಜಸ್ತಮಸ್ಸಿನ ಯೋಗದಿಂದ ಆಗಿವೆ. ಅವುಗಳಲ್ಲಿ ಕೆಲವು ಸತ್ವಪ್ರಧಾನವಾದದ್ದು, ಕೆಲವು ರಜಃಪ್ರಧಾನವಾದದ್ದು, ಇನ್ನು ಕೆಲವು ತಮಃಪ್ರಧಾನವಾದದ್ದು ಎಂಬ ಪ್ರಭೇದಗಳಿವೆ. ಇಲ್ಲಿ ಇಳಿದು ಬರುವಂಥ ಜೀವ ಈ ತ್ರಿಗುಣಮಯವಾದ ವಸ್ತುಗಳ ಜಾಲದಲ್ಲಿ ಸಿಗಾಕ್ಕೊಳ್ತಾ ಇದೆ. ಇಂದ್ರಿಯ ಸುಖಕ್ಕೆ ಆಸೆ ಪಡುತ್ತೆ ಜೀವ. ಆ ಸುಖದಲ್ಲಿ ಅಂಟ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ
ಸುಖದ ಸಾಧನೆಗಳು ಏನೇನಿದೆ ಅವುಗಳನ್ನು ಆಸೆ ಪಡೋಕ್ಕೆ ಶುರು ಮಾಡುತ್ತೆ. ಆ ಸುಖದ ಸಾಧನೆಗಳಿಗೆ ಅಂಟ್ಕೊಳ್ಳುತ್ತೆ. ಅಂಟು ಬೆಳೀತಾ ಬಂದಾಗ ಬುದ್ಧಿ ನಿಷ್ಪಕ್ಷಪಾತವಾಗಿ ಸಕಲವನ್ನು ಪರಿಶೀಲಿಸಿ ತೀರ್ಮಾನ ಮಾಡುವಂಥ ನಡೆಯನ್ನು ಕಳ್ಕೊಂಬಿಡುತ್ತೆ. ಒಂದಕ್ಕೆ ಅಂಟ್ಕೊಂಡಾಗ ಭದ್ರವಾಗಿ ಇನ್ನೊಂದು ಚೆನ್ನಾಗಿ ಕಾಣಿಸೋಲ್ಲ, ಇನ್ನೊಂದರಲ್ಲಿರೋ ವಿಷಯಗಳು ಅರ್ಥ ಆಗಲ್ಲ. ಈ ಥರದ್ದೊಂದು ಸ್ಥಿತಿ ಉಂಟಾಗುತ್ತೆ. ಹೆತ್ತೋರಿಗೆ ಹೆಗ್ಗಣ ಮುದ್ದು ಅಂತ ಕನ್ನಡದಲ್ಲಿ ಗಾದೆ ಇದೆ. ತಮ್ಮ ಮಗು ಅಂತೇನೋ ಒಂದು ಪ್ರೀತಿ ವಿಶ್ವಾಸವೋ ಬೆಳೆದು ಅದು ಒಂದು ನೇರದಲ್ಲಿ ಅಂಟಾಗಿ ನಿಂತ್ಕೊಂಡಾಗ ಇನ್ನೊಂದು ಮಗು ಅಷ್ಟೇ ಚೆನ್ನಾಗಿದ್ರು, ಅದಕ್ಕಿಂತ ತನ್ನ ಮಗುನೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ಈಗ ಆಗೋಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅಂಟು ಏನು ಮಾಡ್ತು ಅಂದರೆ ಬುದ್ಧಿನ ಮಸುಕು ಮಾಡ್ತು. ತಾನು ಯಾವುದನ್ನು ಅಂದ್ಕೊಂಡಿದ್ದೀನೋ ಅದೇ ಸತ್ಯ ಅಂತ ಅಂದ್ಕೊಳ್ಳೋಕೆ ಶುರುವಾಯಿತು. ಅದಕ್ಕೆ ಭಿನ್ನವಾದಂಥ ಬೇಕಾದಷ್ಟು ಉತ್ತಮವಾದ ವಿಷಯಗಳಿದ್ದರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳದೇ ಇರುವಂಥ ಒಂದು ಸ್ಥಿತಿ ಹೋಯಿತು. ಹೀಗೆ ಹೋಗ್ತಾ ಇದೆ ಲೋಕ ಎಲ್ಲ. ಹೀಗೆ ಜೀವನ ಸಾಗ್ತಾ ಇದೆ ಅನ್ನೋ ಸಹ ಗೊತ್ತಾಗ್ತಾ ಇಲ್ಲ. ಹಾಗೆ ಸಂಸಾರದೊಳಗಡೆ ಸಿಹಾಕ್ಕೊಂಡ ಆಗಿದೆ. ಜೇಡರ ಹುಳ ಒಂದು ಬಲೆಯನ್ನು ಹೆಣೆಯುತ್ತೆ. ಅದರೊಳಗಡೆ ಒಂದು ಕ್ರಿಮಿ ಇಲ್ಲಿ ಕೂತ್ಕೋಬೋದು ಅನ್ನೋ ದೃಷ್ಟಿಯಿಂದ ಹೋಗುತ್ತೆ, ಕೂತ್ಕೊಂಡ್ರೆ ಕಾಲು ಅಂಟ್ಕೊಂಬಿಡುತ್ತೆ ಅಲ್ಲಿಗೆ. ಕಿತ್ಕೊಳ್ಳೋಣ ಅಂತ ಸ್ವಲ್ಪ ಹೊರಳಿದ್ರೆ ಮಗ್ಗಲು ಅಂಟ್ಕೊಳ್ಳುತ್ತೆ. ಕೊಕ್ಕಿಂದ ಏನಾದ್ರು ಒತ್ತಕ್ಕೆ ಹೋದರೆ ಕೊಕ್ಕೆ ಅಂಟ್ಕೊಳ್ಳುತ್ತೆ. ಕೊನೆಗೆ ಇಡೀ ದೇಹ ಪೂರ್ತಿ ಎಲ್ಲ ಕಡೆಗೂ ಅಂಟ್ಕೊಂಡು ಆಗೋಯ್ತು. ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ, ಸಿಕ್ಕಿಬಿದ್ದಿದ್ದಾಯಿತು. ಹಾಗೆ ಈ ಪ್ರಪಂಚದಲ್ಲಿ ಸಾತ್ವಿಕ ರಾಜಸ ತಾಮಸ ಎಂಬ ಯಾವ ವಸ್ತು ಸಮೂಹವಿದೆಯೋ ಅವಳು ಒಂದೊಂದು ರೀತಿಯಲ್ಲಿ ಇಂದ್ರಿಯಗಳನ್ನು ಮನಸ್ಸನ್ನು ಸೆಳೀತಾ ಇವೆ. ಮನಸ್ಸು ಪ್ರಭಾವಿತವಾಗ್ತಾ ಇದೆ. ಅದರ ಪರಿಣಾಮವಾಗಿ ಸಂಸಾರ ಬಂಧನಕ್ಕೆ ಒಳಗಾಗ್ತಾ ಇದೆ. ಅಂದರೆ ಯಾವುದೋ ಬೇಕು ಅಂತ ಆಸೆ ಹುಟ್ಕೋತು, ಅದನ್ನು ಪಡಿಬೇಕು ಅಂತ ಮುಂದಕ್ಕೆ ಯೋಜನೆ ಹುಟ್ಕೋತು, ನ್ಯಾಯವೋ ಅನ್ಯಾಯವೋ ಯಾವುದೋ ಒಂದು ಕ್ರಮದಿಂದ ಪಡೆದುಬೇಡ ಅನ್ನೋ ಹೆಜ್ಜೆ ಹಾಕ್ತು. ಆಗ ಅಲ್ಲಿ ಬೇಕಾದಷ್ಟು ಅನ್ಯಾಯ ಅಧರ್ಮ ನಡೀತು. ಅನ್ಯಾಯ ಅಧರ್ಮ ಫಲ ಕೊಡೋದಕ್ಕೋಸ್ಕರ ಮುಂದಿನ ಜನ್ಮಕ್ಕೆ ಕರ್ಕೊಂಡು ಹೋಯ್ತು. ಆ ಮುಂದಿನ ಜನ್ಮದಲ್ಲಿ ಪುನಃ ಇನ್ಯಾವುದೋ ಒಂದು ವಿಷಯದಲ್ಲಿ ಆಸೆ ಹುಟ್ಕೊಳ್ತು. ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಸರಿಯೋ ತಪ್ಪೋ ಯಾವುದೋ ಒಂದು ಮಾರ್ಗದಲ್ಲಿ ಹೋಗೋದು ಅನ್ನೋ ಥರ ಆಯಿತು. ಎಷ್ಟೆಷ್ಟೋ ತಪ್ಪುಗಳು ಘಟಿಸೋಯ್ತು. ಅದಿನ್ನು 10 ಜನ್ಮಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ಥರ ಆಯಿತು. ಹೀಗೆ ನಿರಂತರವಾಗಿ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಕ್ಕುವಂಥ ಸ್ಥಿತಿಯನ್ನು ತಂದುಕೊಡ್ತು. ಯಾವುದು ಅಂತ ಕೇಳಿದರೆ ಈ ಗುಣಮಯವಾದ ಭಾವಗಳು, ತ್ರಿಗುಣಮಯವಾದ ಪದಾರ್ಥಗಳು ಅಂಥ ಸ್ಥಿತಿಯನ್ನು ತಂದುಕೊಡ್ತು. ಈ ತ್ರಿಗುಣಮಯವಾದ ಭಾವವನ್ನು ಮೀರಿರುವಂಥ ಅವ್ಯಯನಾದ ಪುರುಷ ಒಬ್ಬ ಇದ್ದಾನೆ ಅನ್ನೋದು ಬುದ್ಧಿಗೆ ಬರ್ತಾ ಇಲ್ಲ. ಅವನಿದ್ದಾನೆ, ಎಲ್ಲ ಕಡೆಯಲ್ಲೂ ತುಂಬಿದ್ದಾನೆ, ಅದು ಯಾರಿಗೂ ಕಾಣಿಸೋಲ್ಲ. ಯಾಕೆಂದರೆ ಕಣ್ಣು ನೋಡ್ತಾ ಇರೋದು, ಇಂದ್ರಿಯಗಳು ಗಮನಿಸ್ತಾ ಇರೋದು ಕೇವಲ ಬಾಹ್ಯವಾದ ವಸ್ತುಗಳನ್ನು ಮಾತ್ರ. ಅದು ಹಿಂದೇನಿದೆ ಅನ್ನೋದನ್ನ ನೋಡೋಕ್ಕಾಗ್ತಾ ಇಲ್ಲ. ಹಾಗೆ ಯಾವುದೋ ಒಂದು ಕಟ್ಟುಪಾಡು ಏರ್ಪಡ್ತಾ ಇದೆ. ಇದರಿಂದ ಮೋಹಿತವಾದಂಥ ಜಗತ್ತು ಅವ್ಯಯ ಸ್ವರೂಪನಾದ ನಾಶರಹಿತನಾದ ನನ್ನನ್ನು ಅಂದರೆ ಶ್ರೀಕೃಷ್ಣನನ್ನು ನೋಡೋಕ್ಕಾಗ್ತಾ ಇಲ್ಲ ಎಂಬ ಮಾತು ಈ ಹಿಂದಿನ ಪ್ರವಚನದ ಸಾರ. ಹದಿನಾಲ್ಕನೇ ಶ್ಲೋಕ. ದೈವೀ ಏಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಈ ತ್ರಿಗುಣಮಯವಾದ ಪ್ರಪಂಚದಲ್ಲಿ ಸಿಗಾಕ್ಕೊಂಡ ವ್ಯಕ್ತಿ ಹಾಗಾದ್ರೆ ಹೊರಗೆ ಬರೋಕೆ ಆಗಲ್ವೇ ಅಂತ ಕೇಳಿದರೆ ಮಾರ್ಗ ಇದೆಯಪ್ಪ ಅದಕ್ಕೆ. ಆ ಬಗ್ಗೆಯೂ ಒಂದು ಪರಿಚಯವನ್ನು ಕೊಡ್ತಾ ಇದ್ದೀನಿ ನಾನು ಅಂತ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಸೃಷ್ಟಿಯಲ್ಲಿ ಸಿಹಾಕ್ಕೊಂಡಂತಹ ಜೀವಿ ಪಾರಾಗೋದಕ್ಕೆ ಬೇಕಾಗುವ ಮಾರ್ಗವನ್ನು ಕುರಿತು ಮಾತನಾಡ್ತಾ ಇದ್ದಾನೆ. ಏಷ
ಈ ಗುಣಮಯಿ ತ್ರಿಗುಣಮಯವಾದ ಮಮ ನನ್ನ ದೈವೀ ಮಾಯಾ ದೇವತಾತ್ಮಕವಾಗಿರುವಂತಹ ಮಾಯೆ ಎಂಬುದು ದುರತ್ಯಯ, ಯಾರಿಗೂ ಮೀರಿ ಹೋಗಲು ಅಸಾಧ್ಯವಾದದ್ದು, ದಾಟಲು ಅಸಾಧ್ಯವಾದದ್ದು. ಹಾಗಿದ್ದರೂ ಮಾಮೇವ ನನ್ನನ್ನೇ ಯಾರು ಪ್ರಪದ್ಯಂತೆ ಅವಲಂಬಿಸುತ್ತಾರೆಯೋ, ಬಂದು ಸೇರುತ್ತಾರೆಯೋ, ಭದ್ರವಾಗಿ ಅವಲಂಬಿಸುತ್ತಾರೆಯೋ, ತೇ ಅವರು ಏತಾಂ ಮಾಯಾಂ ತರಂತಿ, ಏತಾಂ ಮಾಯಾಂ ಈ ಮಾಯೆಯನ್ನು ತರಂತಿ ದಾಟಿ ಹೋಗ್ತಾರೆ. ಅಂದರೆ ಶ್ರೀಕೃಷ್ಣ ಪ್ರಭುವನ್ನು ಪರತತ್ವವನ್ನು ಯಾರು ಭದ್ರವಾಗಿ ಅವಲಂಬಿಸ್ತಾರೋ, ಜೀವನದಲ್ಲಿ ನನ್ನ ಪರಮ ಗುರಿ ಅದೇನೆ, ಇದಲ್ಲ ಅನ್ನೋ ರೀತಿಯಾದಂಥ ನಿಲುವಿಗೆ ಯಾರು ಬರ್ತಾರೋ ಅವರು ಈ ತ್ರಿಗುಣಮಯವಾದಂತಹ ಮಾಯೆಯಿಂದ ದಾಟೋಕ್ಕಾಗುತ್ತೆ. ಈ ಮಾಯೆ ಸತ್ವರಜಸ್ತಮಸ್ಸೆಂಬ 3 ಗುಣಗಳಿಂದ ಆಗಿರೋದಾಗಿದೆ. ಇದು ದೈವೀ ಮಾಯಾ ಅಂತ. ಇದರಲ್ಲೇನೋ ಒಂದು ದೇವತಾತ್ಮಕವಾದ ಧರ್ಮ ಇದೆ. ಜೊತೆಗೆ ಹಾಗೆ ಇದಕ್ಕೆ ಮಾಯಾ ಅಂತ ಒಂದು ಪದವೂ ಇದೆ. ಮಾಯಾ ಅನ್ನೋ ರೀತಿಯಾದಂತಹ ಪದವನ್ನು ಈ ಕ್ಷೇತ್ರದ ಪರಿಣತರು ಅವರವರ ಕೆಲವು ವಿಷಯಗಳನ್ನು ನಿರೂಪಣೆ ಮಾಡೋದಕ್ಕೆ ಬೇಕಾಗುವಂತೆ ವಿವರಿಸಿರುವಂತಹದ್ದು ಉಂಟು. ಭಗವತ್ ಶಕ್ತಿ ವಿಶೇಷ ಅಂತ ಒಬ್ಬ ಆಚಾರ್ಯರು ಮಾಯೆಯನ್ನು ನಿರೂಪಣೆ ಮಾಡ್ತಾರೆ. ಭಗವಂತನ ಒಂದು ಶಕ್ತಿ ವಿಶೇಷವೇ ಮಾಯಾ ಎಂಬುದಾಗಿ. ಇನ್ನೊಬ್ಬ ಆಚಾರ್ಯರು ಮಿಥ್ಯಾ ಬುದ್ಧಿ ಹೇತುಭೂತಂ ಅಜ್ಞಾನಂ, ನನಗೆ ಒಂದು ತಪ್ಪು ತಿಳುವಳಿಕೆ ಬರೋದಕ್ಕೆ ಕಾರಣವಾಗಿರುವಂಥ ಒಂದು ಅಜ್ಞಾನ ಇದೆ, ಅದೇನೇ ಮಾಯಾ ಎಂಬುದಾಗಿ ಒಬ್ಬ ಆಚಾರ್ಯರು ಅದನ್ನು ನಿರೂಪಣೆ ಮಾಡ್ತಾರೆ. ತ್ರಿಗುಣಾತ್ಮಕವಾದ ಪ್ರಕೃತಿಯೇ ಮಾಯಾ ಎಂಬುದಾಗಿ ಇನ್ನೊಬ್ಬ ಆಚಾರ್ಯರು ಹೇಳ್ತಾರೆ. ಹೀಗೆ ಭಿನ್ನ ಭಿನ್ನವಾದ ಮಾತಾಡೋದಕ್ಕೆ ತುಂಬ ಪ್ರಧಾನವಾದ ಕಾರಣ, ಒಂದು ತತ್ವವನ್ನು ನಾನಾ ಮುಖದಲ್ಲಿ ದರ್ಶನ ಮಾಡ್ತಾರೆ ಜ್ಞಾನಿಗಳು, ಯೋಗಿಗಳು. ತಾವು ಹೇಗೆ ದರ್ಶನ ಮಾಡಿದ್ರೋ ಆ ದರ್ಶನ ಮಾಡಿದ್ದನ್ನು ಲೋಕಕ್ಕೆ ಅರ್ಥ ಮಾಡಿಸೋದಕ್ಕೋಸ್ಕರವಾಗಿ ಅವರೇ ಒಂದು ಮಾರ್ಗವನ್ನು ರೂಪಿಸ್ಕೋತಾರೆ. ಹಾಗೆ ಕೆಲವು ರೀತಿಯಾದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುತ್ತೆ. ಹಾಗಿದ್ದರೂ ಸಹ ಒಟ್ಟು ತಾತ್ಪರ್ಯ ಒಂದೇ. ಅದರಲ್ಲೇನೋ ತುಂಬ ದೊಡ್ಡ ಅಂತರ ಇದೆ ಅಂತ ಹೇಳೋಕ್ಕಾಗಲ್ಲ. ಒಮ್ಮೆ ದೊಡ್ಡ ಅಂತರ ಇದೆ ಒಬ್ಬರ ಸಿದ್ಧಾಂತಕ್ಕೂ ಇನ್ನೊಬ್ಬರ ಸಿದ್ಧಾಂತಕ್ಕೂ ಅಂತಿದ್ರೂ, ಆ ತುಟ್ಟ ತುದಿಯ ವಿಷಯವನ್ನು ಪಕ್ಕದಲ್ಲಿಟ್ಟು ನಾವು ಇಂದು ಮಾಡಬೇಕಾಗಿರೋ ಕಾರ್ಯ ಏನೋ ಅನ್ನೋ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಹೊರಟ್ರೆ ಅಲ್ಲಿ ಎಷ್ಟೋ ಏಕರೂಪವಾದ ಆಶಯಗಳು ಎಲ್ಲರಲ್ಲೂ ಇದೆ. ಅದನ್ನು ಅವಲಂಬಿಸ್ಕೊಂಡು ಮುಂದಕ್ಕೆ ಸಾಗ್ತಾ ಹೋದಾಗ ಆ ತುಟ್ಟ ತುದಿಯ ವಿಷಯ ಹೇಗಿದೆಯೋ ಹಾಗೆ ಅನುಭವಕ್ಕೆ ಬರುತ್ತೆ. ಅನುಭವ ಏನು ಹೇಳುತ್ತೋ ಅದನ್ನ ಒಪ್ಕೋಬೋದು ಅನಂತರದಲ್ಲಿ. ಅದ್ರ ಬಗ್ಗೆ ಈಗಲೇ ಕೂತ್ಕೊಂಡು ವಾದ ಚರ್ಚೆ ಇವುಗಳನ್ನು ಮಾಡುವ ಅವಶ್ಯಕತೆ ಆದರೂ ಏನು ಅಂತ ಆಲೋಚನೆ ಮಾಡಬೇಕಾದ ಭಾಗ ಇರ್ಬೋದು. ಇಲ್ಲಿ ಗುಣಮಯಿ ದೈವೀ ಮಾಯಾ ಅಂತ ಹೇಳಿದಾಗ ಗುಣಗಳಿಂದ ಆಗಿರುವಂಥದ್ದು, ಗುಣಗಳೇ ಆ ರೂಪವನ್ನು ಧಾರಣೆ ಮಾಡಿದೆ, ಅದೇ ಗುಣಮಯಿ ಅಂತಾಗಿದೆ. ಗುಣ ಅನ್ನೋದಕ್ಕಿಲ್ಲಿ ಒಳ್ಳೆಯ ಗುಣ ಕೆಟ್ಟ ಗುಣ ಅಂತ ಹಾಗೆ ತಗೋಬಾರ್ದು. ಸತ್ವರಜಸ್ ತಮಸ್ಸು ಅಂತ 3 ಪ್ರಧಾನವಾದ ಶಕ್ತಿಗಳಿವೆ. ಆ ಶಕ್ತಿಗಳು ಮೈನಲ್ಲಿ ತುಂಬಿಕೊಂಡಾಗ, ಪದಾರ್ಥದಲ್ಲಿ ತುಂಬಿಕೊಂಡಾಗ ಹೊರಗಡೆಯೂ ಅದಕ್ಕೆ ಅನೇಕ ರೀತಿಯಾದಂಥ ಗುಣಲಕ್ಷಣಗಳು ಏರ್ಪಡುತ್ತೆ, ಇಲ್ಲ ಅಂತ ಏನಿಲ್ಲ. ಸತ್ವಗುಣ ಒಬ್ಬನಲ್ಲಿ ತುಂಬಿಕೊಂಡ್ರೆ ಅವನು ಬಹಳ ಸಮಾಧಾನ ಚಿತ್ತನಾಗಾಗ್ತಾನೆ, ಶಾಂತವಾದ ಮನಸ್ಸು ಯಾವಾಗಲೂ ಕೂಡ. ಯಾವ ಪ್ರಾಪಂಚಿಕ ವಿಷಯಕ್ಕೂ ಅಂಟ್ಕೋಬಾರ್ದು ಅಂತ ಅವನಿಗೆ ಸಹಜವಾದ ಬುದ್ಧಿ ಇರುತ್ತೆ, ಯಾರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಅವನ ಮಾತು ಬಹಳ ಮೃದು ಮಧುರವಾಗಿರುತ್ತೆ, ಸದಾ ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡಬೇಕು ಅನ್ನೋ ತರಹ ಇರುತ್ತೆ. ಈ ಗುಣಗಳೆಲ್ಲ ಬಂದಿದ್ದು ಸತ್ವಗುಣದ ಕಾರಣದಿಂದಲೇ. ಆದರೆ ಇಲ್ಲಿ ಇದೇ ರೀತಿಯಲ್ಲಿ ಒಬ್ಬ ರಾಜಸ ವ್ಯಕ್ತಿ ಇದ್ದರೆ ಅವನಲ್ಲಿ ಕೆಲವು ಗುಣಗಳು ಬರುತ್ತೆ,
ಒಬ್ಬ ತಾಮಸ್ ವ್ಯಕ್ತಿ ಇದ್ದರೆ ಅವನಲ್ಲಿ ಕೆಲವು ಗುಣಗಳು ಹುಟ್ಟುತ್ತೆ. ಅದು ಆ ಹುಟ್ಟುವ ಹೊರಕವಚಕ್ಕೆ ಕಾಣಿಸುವಂಥ ಗುಣಗಳಿಗೆ ಮೂಲ ಕಾರಣವಾಗಿರುವಂಥ ಇನ್ನೊಂದು ಗುಣ ಇದೆ. ಆ ಗುಣವನ್ನು ಕುರಿತು ಇಲ್ಲಿ ಮಾತನಾಡ್ತಾ ಇದ್ದಾರೆ. ಆ ಗುಣ ಯಾವುದು ಅಂದರೆ ಸತ್ವ ರಜಸ್ ತಮಸ್ ಅಂತ ವಿಶೇಷವಾಗಿ ಈ ವಿಷಯವನ್ನು ಸಾಂಖ್ಯಯೋಗ ದರ್ಶನಗಳು ನಿರೂಪಣೆ ಮಾಡಿವೆ. ಆ ಸಾಂಖ್ಯಯೋಗ ದರ್ಶನಗಳ ಆ ಮೌಲಿಕ ಸಿದ್ಧಾಂತವನ್ನು ಇಟ್ಕೊಂಡೇ ಭಾರತ ದೇಶದ ನಾನಾ ವಿದ್ಯೆಗಳು ವಿಕಸಿತವಾಗಿದೆ. ಆಯುರ್ವೇದಕ್ಕೆ ಹೋದರೆ ಈ ಸಾಂಖ್ಯ ದರ್ಶನದ ಮೂಲವನ್ನೇ ಇಟ್ಕೊಂಡು ವಿಸ್ತಾರವಾಗಿದೆ. ತಂತ್ರಶಾಸ್ತ್ರಕ್ಕೆ ಹೋದರೆ, ಮಂತ್ರಶಾಸ್ತ್ರಕ್ಕೆ ಹೋದರೆ, ಶಿಲ್ಪಕ್ಕೆ ಹೋದರೆ, ನಾನಾ ರೀತಿಯಾದ ವಿದ್ಯೆಗಳಿಗೆ ಹೋದರೆ ಅಲ್ಲೆಲ್ಲ ಕಡೆಯಲ್ಲೂ ಈ ಸತ್ವರಜಸ್ತಮಸ್ಸಿನ ಅವಲಂಬನದ ಮೇಲೆ, ಸತ್ವರಜಸ್ತಮಸ್ಸಿನ ಸಿದ್ಧಾಂತವನ್ನು ಇಟ್ಕೊಂಡೇ ಅವೆಲ್ಲ ವಿಸ್ತಾರವಾಗಿದೆ ಅನ್ನೋದು ಕಂಡುಬರುತ್ತೆ. ಇಂತಹ ತ್ರಿಗುಣಗಳಿಂದ ಆಗಿರುವಂತಹದ್ದಕ್ಕೆ ದೈವೀ ಮಾಯಾ ಎಂಬುದಾಗಿ ಕರೀತಾ ಇದ್ದಾರೆ. ದೈವೀ ಮಾಯಾ ಅನ್ನೋ ಪದವನ್ನು ಬಳಸೋದಕ್ಕೆ ಕಾರಣ ಏನು? ದೇವ ಅನ್ನೋ ಪದ ಒಂದು ಬೆಳಕು ಅನ್ನೋ ಅರ್ಥದಲ್ಲಿ ಬಂದಿದೆ, ಕಾಂತಿ ಅನ್ನೋ ಅರ್ಥದಲ್ಲಿ ಬಂದಿದೆ. ನಾವು ಯಾರನ್ನ ದೇವತೆಗಳು ಅಂತ ಕರಿತೀವೋ ಅವರೆಲ್ಲ ಬೆಳಗ್ತಾ ಇದ್ದಾರೆ, ತೇಜೋಮಯರಾಗಿದ್ದಾರೆ, ಬೆಳಕಿನ ರೂಪದಲ್ಲಿದ್ದಾರೆ. ಯಾವ ದೇವರಾದರೂ ಅಷ್ಟೇ, ವಿಷ್ಣು ಆಗ್ಬೋದು, ಮಹಾಲಕ್ಷ್ಮಿ ಆಗ್ಬೋದು, ಶಿವ ಆಗ್ಬೋದು, ಬ್ರಹ್ಮ ಆಗ್ಬೋದು, ಸರಸ್ವತಿ ಆಗ್ಬೋದು, ಎಲ್ಲ ದೇವತೆಗಳು ಅಂತಂದಾಗ ಅವರಲ್ಲಿ ಏನೋ ಒಂದು ತೇಜೋಮಯವಾದ ರೂಪ ಇದೆ, ಬೆಳಕಿನ ರೂಪ ಇದೆ ಅಂತ ಅರ್ಥ. ಹಾಗಿರೋದ್ರಿಂದ ಅವರಿಗೆ ದೇವ ದೇವತಾ ಅನ್ನೋ ಈ ಶಬ್ದಗಳಿಂದ ಕರೀತಾರೆ. ದೈವೀ ಮಾಯಾ ಅಂದರೆ ಆ ದೇವತಾತ್ಮಕವಾದ ಯಾವ ತತ್ವವಿದೆಯೋ ಅದರಿಂದ ಏರ್ಪಟ್ಟಿರುವಂಥ ಒಂದು ಮಾಯಾ ಅನ್ನೋ ಅರ್ಥದಲ್ಲಿ ದೈವೀ ಮಾಯಾ ಅಂತ ಇಟ್ಕೋಬೋದು. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ 3 ದೇವತಾಶಕ್ತಿಗಳನ್ನು ಭಾವಿಸ್ತೇವೆ. ಬ್ರಹ್ಮ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ವಿಷ್ಣು ಸ್ಥಿತಿ ಕಾರ್ಯವನ್ನು ನಿರ್ವಾಹ ಮಾಡ್ತಾ ಇದ್ದಾನೆ, ಮಹೇಶ್ವರ ಲಯ ಕಾರ್ಯವನ್ನು ಮಾಡ್ತಾನೆ. ಈ ಮಾತನ್ನು ಕೇಳ್ತೀವಿ. ಅವರುಗಳು ಆ ಕಾರ್ಯವನ್ನು ನಿರ್ವಾಹ ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರದ್ದೇ ಆದ ಶಕ್ತಿಗಳು ಉಂಟು. ಆ ಶಕ್ತಿಗಳ ದ್ವಾರ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಶಕ್ತಿಗಳು ಆ ಕಾರ್ಯವನ್ನು ಮಾಡ್ತಾ ಇದೆ. ಬ್ರಹ್ಮನ ಜೊತೆಗೂಡಿರುವಂತಹ ಶಕ್ತಿ ಸರಸ್ವತಿ ಎಂಬುದಾಗಿ, ವಾಣಿ ಎಂಬುದಾಗಿ ಕರೆಯಲ್ಪಡುವಂಥ ಒಂದು ಶಕ್ತಿ ಅದು. ವಿಷ್ಣುವಿನ ಜೊತೆಗೂಡಿರುವಂಥ ಒಂದು ಶಕ್ತಿ ಲಕ್ಷ್ಮೀ ಎಂಬ ಪದದಿಂದ ಕರೆಯಲ್ಪಡ್ತಾ ಇದೆ. ಶಿವನ ಜೊತೆಗೂಡಿರುವಂಥ ಶಕ್ತಿ ಉಮಾ, ಪಾರ್ವತಿ ಈ ಹೆಸರಿನಿಂದ ಕರೆಯಲ್ಪಡ್ತಾ ಇದೆ. ಈ 3 ಶಕ್ತಿಗಳು ಪ್ರಧಾನವಾಗಿ ಸೃಷ್ಟಿಸ್ಥಿತಿಲಯ ವ್ಯಾಪಾರದಲ್ಲಿ ಕಾರ್ಯಪರವಾಗಿವೆ. ಈ 3 ಶಕ್ತಿಗಳು ಪರಸ್ಪರ ಕಲೆತು ವ್ಯವಹಾರ ಮಾಡ್ತಾ ಇವೆ, ಒಂದೊಂದೇ ವ್ಯವಹಾರ ಮಾಡ್ತಾ ಇಲ್ಲ. ಈ 3 ಸಮಷ್ಟಿಯಾಗಿ ಕೆಲಸ ಮಾಡ್ತಾ ಇರೋ ಸಂದರ್ಭ ಇರೋದ್ರಿಂದ ಇದು ಅನೇಕ ರೀತಿಯಾದ ಈ ಪದಾರ್ಥ ಜಗತ್ತನ್ನು ಸೃಷ್ಟಿ ಮಾಡೋಕ್ಕೂ ಕಾರಣ ಆಯಿತು. ಇಂದ್ರಿಯಗಳು, ಮನೋಬುದ್ಧಿಗಳಲ್ಲಿ ನಾನಾ ತರಹದ ದರ್ಶನ, ನಾನಾ ತರಹದ ಭಾವಗಳು ಹುಟ್ಟೋದಕ್ಕೂ ಕಾರಣವಾಗಿದೆ. ಹಾಗಿರೋದ್ರಿಂದ ಇಲ್ಲೊಂದು ದೇವತಾತ್ಮಕವಾದ ಶಕ್ತಿಗಳಿಂದ ರೂಪಿತವಾಗಿರುವಂಥ ಒಂದು ತತ್ವವಿದೆ, ಮಾಯಾ ಎಂಬುದಾಗಿ ಅದನ್ನ ಕರಿಬೇಕು. ಅಂಥ ಮಾಯಾ ತತ್ವ ಈ ಜಗತ್ತನ್ನು ಸಂಪೂರ್ಣವಾಗಿ ಆವರಿಸಿದೆ. ಒಂದೆರಡು ಲೌಕಿಕವಾದ ಉದಾಹರಣೆಯನ್ನು ಭಾವಿಸೋದಾದರೆ, ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಸತ್ವಗುಣ ತುಂಬ ಇದೆ ಅಂತಾದರೆ ಅದರ ಸ್ಪರ್ಶ, ದರ್ಶನ, ಅದು ಆಹಾರ ರೂಪವಾಗಿ ಬಳಸುವಂಥ ವಸ್ತು, ಅದರ ಬಳಸುವಿಕೆ, ಇವುಗಳಿಂದಾಗಿ ಒಂದು ಸಾತ್ವಿಕವಾದ ಧರ್ಮವನ್ನು ಉಂಟು ಮಾಡುತ್ತೆ. ಆ ಸಾತ್ವಿಕ ಧರ್ಮವು ನಮ್ಮ ಮನಸ್ಸಿನ ವೃತ್ತಿಗಳನ್ನು ಕಡಿಮೆ ಮಾಡುತ್ತೆ, ವೃತ್ತಿಗಳ ವೇಗವನ್ನು ಇಳಿಸುತ್ತೆ. ವೃತ್ತಿಗಳ ವೇಗವನ್ನು ಇಳಿಸಿದಾಗ ಯೋಗಶಾಸ್ತ್ರ ತಿಳಿಸುವಂತೆ ನಮ್ಮೊಳಗಡೆ ಬೆಳಗ್ತಾ ಇರುವಂತಹ ಭಗವಂತನ ಜ್ಞಾನಾನಂದದ ತುಣುಕು ನಮ್ಮ ಮನಸ್ಸು ಬುದ್ಧಿವರೆಗೆ ಇಳಿದು ಬರುತ್ತೆ. ಹಾಗಾದಾಗ
ಏನೋ ನನಗೆ ಸುಖ ಆಯಿತು, ನೆಮ್ಮದಿ ಆಯಿತು ಎಂಬುದಾಗಿ ಜೀವ ಅಂದ್ಕೊಳ್ಳುತ್ತೆ. ಎಲ್ಲ ವಸ್ತುಗಳಲ್ಲೂ ಸತ್ವಗುಣ ಇದ್ದೇ ಇದೆ, ಪ್ರಮಾಣ ಕಡಿಮೆ ಇರಬಹುದು. ಅದು ರಾಜಸ ವಸ್ತುವಾಗಿದ್ದರೂ ಅಲ್ಲೂ ಸತ್ವಗುಣ ಇದೆ, ಅದು ತಾಮಸ ವಸ್ತು ಆದರೂ ಅಲ್ಲೂ ಸತ್ವಗುಣ ಇದೆ. ಸತ್ವಗುಣದ ಪ್ರಭಾವವಾಗಿ ಯಾವುದೋ ಒಂದು ಕ್ಷಣದಲ್ಲಿ ಚಿತ್ತವೃತ್ತಿಗಳು ಕಡಿಮೆ ಆದಾಗ ಅಲ್ಲೊಂದು ಯಾವುದೋ ಅನುಭವ ಉಂಟಾಗುತ್ತೆ, ಅದು ಸುಖ ಅಂತಾಗುತ್ತೆ. ಒಂದು ಸರಿ ಆ ಸುಖ ರೂಪವಾದ ಅನುಭವ ಆಯಿತು ಅಂತಂದರೆ ಆ ಸುಖ ಮತ್ತೆ ಬೇಕು ಅಂತ ರಜೋಗುಣ ಅಪೇಕ್ಷೆ ಪಡುವಂತೆ ಮಾಡುತ್ತೆ. ನಮ್ಮ ಮೈನಲ್ಲಿ ರಜೋಗುಣ ಇದೆ, ಚಿತ್ತದಲ್ಲಿ ರಜೋಗುಣ ಇದೆ, ಪದಾರ್ಥಗಳಲ್ಲಿ ರಜೋಗುಣ ಇದೆ. ಈ ರಜೋಗುಣ ಏನು ಕೆಲಸ ಮಾಡುತ್ತೆ ಅಂದರೆ ಅಂಟುವ ನಡೆಯನ್ನು ತಂದು ಕೊಡುತ್ತೆ, ಹಂಬಲಿಸುವ ನಡೆಯನ್ನು ತಂದು ಕೊಡುತ್ತೆ. ಆಗ ಒಂದು ಸುಖದ ಅನುಭವ ಪಕ್ಕದಲ್ಲೇ ಅದು ಬೇಕು ಬೇಕು ಅಂತ ಅನ್ನಿಸುವ ನಡೆ ಇನ್ನೊಂದು ಬಂತು, ಜೊತೆಗೆ ಸೇರ್ಕೋತು. ಇದೆರಡು ಬಂದಾಗ ಪಕ್ಕದಲ್ಲಿ ಇನ್ನೊಂದಾಗುತ್ತೆ. ಇದು ಬೇಕು ಬೇಕು ಅಂತ ಅನ್ನಿಸಿದಾಗ ಇನ್ನೆಷ್ಟೆಷ್ಟೋ ಮುಖ್ಯವಾದ ವಿಷಯಗಳ ಕಡೆಗೆ ನಿಗನೇ ಹೋಗಲ್ಲ. ಅದು ಬೇಕು ಅಂತ ಅನ್ಸಲ್ಲ, ಅಲ್ಲಿ ಏನೋ ಒಂದು ಆವರಣ ಏರ್ಪಡ್ತು, ಆ ವಿಷಯ ಮುಚ್ಚಿ ಹೋಯಿತು. ಆ ಮುಚ್ಚಿ ಹೋಗೋದಕ್ಕೆ ಕಾರಣವಾದ ಶಕ್ತಿ ಒಂದಿದೆ, ಅದಕ್ಕೆ ತಮಸ್ಸು ಅಂತ ಕರೀತಾರೆ. ಹೀಗೆ ಸತ್ವಗುಣ ಒಂದು ಕೆಲಸ ಮಾಡುತ್ತೆ, ಪಕ್ಕದಲ್ಲಿ ರಜೋಗುಣ ಒಂದು ಕೆಲಸ ಮಾಡುತ್ತೆ, ಪಕ್ಕದಲ್ಲಿ ತಮೋಗುಣ ಒಂದು ಕೆಲಸ ಮಾಡುತ್ತೆ. ಮೂರೂ ಸೇರಿ ಒಟ್ಟು ಈ ಜಗತ್ತಿನಲ್ಲಿ ನಾನಾ ರೀತಿಯಾದಂಥ ಪದಾರ್ಥಗಳ ರಚನೆಗೂ ಮತ್ತು ಈ ಪದಾರ್ಥಗಳ ಮಧ್ಯೆ ಬದುಕ್ತಾ ಇರೋ ಜೀವಿಗಳ ಮನೋಬುದ್ಧಿ ಇವುಗಳ ವ್ಯವಹಾರಕ್ಕೂ ಕಾರಣವಾಗಿದೆ. ಇದರಲ್ಲಿ ಸತ್ವಗುಣ ಸುಖವನ್ನು ಕೊಡುತ್ತೆ. ಅನಂತರ ಆ ಸುಖ ಒಮ್ಮೆ ಅನುಭವಿಸಿದ ನಂತರದಲ್ಲಿ ನಮ್ಮಲ್ಲೇ ಇರುವಂಥ ರಜೋಗುಣ ಅದನ್ನು ಹಂಬಲಿಸುವಂತೆ ಮಾಡುತ್ತೆ. ಇದನ್ನೇ ಒಂದು ಕಡೆಯಲ್ಲಿ ಒಬ್ಬ ಸುಭಾಷಿತಕಾರರು ಹೀಗಾಗ್ತಾ ಹೋದಾಗ ಏನಾಗ್ಬೋದು, ನನಗೆ ಇದು ಕಂಡ್ರೆ ತುಂಬ ಇಷ್ಟ, ಇದು ಕಂಡ್ರೆ ತುಂಬ ಇಷ್ಟ, ಅದು ಕಂಡ್ರೆ ತುಂಬ ಇಷ್ಟ, ಒಂದು 10 ಇಷ್ಟ 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 ಅಂತ ಅನ್ನೋದು ದೊಡ್ಡ ಪಟ್ಟಿ ಸಿದ್ಧವಾಗುತ್ತೆ. ಆ ಇಷ್ಟ ಇಷ್ಟ ಅಂತ ಯಾವುದಾಯ್ತೋ ಅದು ಎಲ್ಲ ಕಾಲದಲ್ಲೂ ಸುಖನೇ ಕೊಡುತ್ತಾ? ಕೊಡಲ್ಲ. ತುಂಬ ಇಷ್ಟ ನನಗೊಂದು ತಿಂಡಿ ಅಂತಂದರೆ, ತಿಂಡಿ ತಿನ್ನುವಾಗ ಸಂತೋಷ ಆಯಿತು, ತಿಂದಮೇಲೂ ಸ್ವಲ್ಪ ಹೊತ್ತು ಸಂತೋಷ ಆಯಿತು. ಆದರೆ ಯಾವಾಗಲೂ ಇದೇ ಆನಂದ ಸಂತೋಷ ಇರುತ್ತಾ ಅಂದರೆ ಇರಲ್ಲ. ತಿಂಡಿ ಸ್ವಲ್ಪ ಜಾಸ್ತಿ ಬಳಸಿದೆ ಅಂದರೆ ಏನೋ ಅನಾನುಕೂಲತೆ ಆಯಿತು, ಅಯ್ಯೋ ಅಂತ ಅನ್ನೋ ತರಹ ಆಗುತ್ತೆ. ಅದು ಬೇಡ. ಇವತ್ತು ಸ್ವೀಕರಿಸಿದೆ ತಿಂಡಿ, ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಅದ್ರ ಬಗ್ಗೆ ಏನೋ ಒಂದು ಪ್ರೀತಿ ಹುಟ್ಕೋತು. ನಾಳೆ ಯಾವತ್ತೋ ಇನ್ನೊಮ್ಮೆ ಬಯಸುತ್ತೆ ಮನಸ್ಸು, ಆದರೆ ಪಡೆಯೋಕ್ಕಾಗಲ್ಲ ಅಂದರೆ ಅಯ್ಯೋ ಹಣೆ ಬರೋದಂತ ಅಂತ ಕೂಡಲೇ ಅಲ್ಲೊಂದು ಬೇಸರ ವ್ಯಕ್ತಪಡಿಸುತ್ತೆ, ಅಲ್ಲೊಂದು ದುಃಖ ಪಕ್ಕದಲ್ಲಿ ಹುಟ್ಟುತ್ತೆ. ಅದು ಹಾಗೆ ಯಾವುದೋ ಒಂದು ತಿಂಡಿಯನ್ನು ಬಯಸಿದೆ, ಆ ಬಯಸಿದ್ದು ತುಂಬ ತೀವ್ರವಾಗಿ ಬಯಸಿದೆ, ಆ ಕಾರಣದಿಂದ ಇನ್ಯಾವುದೋ ಕೆಲಸ ಮರ್ತುಬಿಟ್ಟೆ, ಕರ್ತವ್ಯ, ಅದರ ಬಾಧೆ ಶುರುವಾಯಿತು, ಆ ಸಮಸ್ಯೆ ಶುರುವಾಯಿತು, ದುಃಖ. ಹಾಗೆ ಯಾವುದೋ ಒಂದು ತಿಂಡಿಯನ್ನು ಬಯಸಿದೆ, ಆ ಬಯಸಿದ ತಿಂಡಿಯನ್ನು ಸಿದ್ಧಪಡಿಸ್ಬೇಕಾಯಿತು, ಸಿದ್ಧಪಡಿಸೋಕ್ಕೆ ಸಾಕಷ್ಟು ಶ್ರಮ ಆಯಿತು. ಆಮೇಲೆ ಶ್ರಮ ಆಯಿತು, ಶ್ರಮ ಇದೊಂದು ದುಃಖವೇ ಒಂದು ದೃಷ್ಟಿಯಿಂದ. ಇದು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಲೌಕಿಕವಾಗಿ ಕೊಟ್ಟಿದ್ದಾಯಿತು. ಇದೇ ರೀತಿಯಲ್ಲಿ ಮನಸ್ಸು ಯಾವ್ಯಾವುದು ಪ್ರಿಯ ಇಷ್ಟ ಬೇಕಾದದ್ದು ಅಂತ ಬಯಸುತ್ತೋ ಅಲ್ಲಿ ಯಾವಾಗಲೂ ಸುಖ ಇದೆಯಾ, ಒಂದು ಕಾಲದಲ್ಲಿ ಮಾತ್ರ ಸುಖ ಇದೆಯಾ ಅಂತ ಪರಿಶೀಲಿಸಿದರೆ ತಾತ್ಕಾಲಿಕವಾಗಿ ಸುಖ ಇದೆ, ಪಕ್ಕದಲ್ಲಿ ದುಃಖ ತುಂಬಿದೆ ಅನ್ನೋದು ಕಂಡು ಬರುತ್ತೆ. ಅದನ್ನೇ ಒಂದು ಸುಭಾಷಿತಕಾರ ಹೀಗೆ ಹೇಳ್ತಾನೆ ಅಂತ ಎತ್ಕೊಂಡೆ. ಯಾವಂತಃ ಕುರುತೆ ಜಂತು ಸಂಬಂಧಾನ್ ಮನಸಃ ಪ್ರಿಯಾನ್ ತಾವಂತೋಸ್ತಿ ನಿಖನ್ಯಂತೆ ಹೃದಯ ಶೋಕ ಶಲ್ಯವಹ. ಎಷ್ಟೆಷ್ಟು ನನಗೆ ಪ್ರಿಯವಾದ ವಸ್ತುಗಳು ಎಂಬುದಾಗಿ ಮನಸ್ಸು ಭಾವಿಸುತ್ತದೆಯೋ ಅಷ್ಟಷ್ಟು ದುಃಖವನ್ನುಂಟು ಮಾಡುವ ಶಲ್ಯಗಳು ಹೃದಯದೊಳಗಡೆಗೆ ಹೋಗಿ ನಾಟುತ್ತವೆ, ಚುಚ್ಚುವಂತಹ ವಸ್ತುಗಳು ಹೃದಯದೊಳಗಡೆ ಹೋಗಿ ನಾಟುತ್ತವೆ. ಯಾವಂತಃ ಕುರುತೆ ಜಂತು ಸಂಬಂಧಾನ್ ಮನಸಃ ಪ್ರಿಯಾನ್, ಮನಸ್ಸಿಗೆ ಪ್ರಿಯವಾಗಿರುವಂತಹ ಸಂಬಂಧಗಳನ್ನು ಎಷ್ಟೆಷ್ಟು ಬೆಳೆಸ್ಕೋತಾನೋ ತಾವಂತಹ ಅಷ್ಟೇ ಸಂಖ್ಯೆಯಲ್ಲಿ ಹೃದಯ ಶೋಕ ಶಲ್ಯವಹ ನಿಖನ್ಯಂತೆ, ಹೃದಯದೊಳಗಡೆಗೆ ಶೋಕ ದುಃಖವನ್ನುಂಟು ಮಾಡುವ ಶಲ್ಯ ಅಂದರೆ ತುದಿ ಮನಚಾಗಿರುವ ಚೂಪಾಗಿರುವಂಥ ಮುಳ್ಳಿನಂಥ ವಸ್ತುಗಳು ಒಳಗಡೆ ಹೋಗಿ ಚುಚ್ಚೋಕ್ಕೆ ಶುರು ಮಾಡುತ್ತೆ ಅಂತ. ಅಂದರೆ ಸುಖ, ಈ ಸತ್ವಗುಣ ಕೊಡುವಂಥ ಸುಖ ಪಕ್ಕದಲ್ಲೇ ಯಾವುದೋ ರೀತಿಯಾದಂಥ ನೋವನ್ನು ತಂದು ಒಡ್ಡುತ್ತೆ ಅಂತ ಅರ್ಥ. ಇದನ್ನು ನಮ್ಮ ಜೀವನದಲ್ಲಿ ನಾನಾ ಕ್ಷೇತ್ರಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಒಂದು ಸ್ಥಾನ ಬೇಕು ಅಂತ ಒಂದು ಆಸೆ ಹುಟ್ಟಿತು ಅಂತಂದರೆ
ಆಸೆ ಹಿಂದ್ಗಡೆಗೆ ಬೇಕಾದಷ್ಟು ಚುಚ್ಚುವ ಅಂಶಗಳು ಬಂದು ಸೇರಿಕೊಳ್ಳುತ್ತೆ. ಯಾರೋ ಒಬ್ಬ ಪ್ರತಿಸ್ಪರ್ಧಿ ಇದ್ದಾನೆ ಅಂದರೆ ಅವನ ಕಂಡುಕೊಡಲೇ ನಮಗೆ ಚುಚ್ಚೋಕ್ಕೆ ಶುರು ಆಗುತ್ತೆ. ಇದು ಸರಿನಾ ಅಂದರೆ ಸರಿಯಲ್ಲ, ಅದರ ಆಗ ಮಾಡಿಸುತ್ತೆ ಅದು. ಅದೇ ರೀತಿಯಲ್ಲಿ ಆ ದೊಡ್ಡ ಸ್ಥಾನ ನನಗೆ ಇವತ್ತೇ ಸಿಗಬೇಕಾಗಿತ್ತು, ಸಿಕ್ಕಲಿಲ್ಲ, ಚುಚ್ಚೋಕ್ಕೆ ಶುರು ಆಗುತ್ತೆ. ಆ ದೊಡ್ಡ ಸ್ಥಾನದಲ್ಲಿದ್ದರೆ ನನಗೆ ಇಷ್ಟು ಅನುಕೂಲತೆ ಆಗ್ತಾಯಿತ್ತು, ಆಗಲಿಲ್ಲ, ಚುಚ್ಚೋಕ್ಕೆ ಶುರು ಆಗುತ್ತೆ. ಒಂದೇ ಒಂದು ಪ್ರಿಯವಾದ ವಸ್ತು ಅನ್ನೋದು 100 ತರಹದ ಶಲ್ಯವಾಗಿ ಒಳಗಡೆ ಬಾಧಿಸುತ್ತೆ. ಹೀಗಿರುವಾಗ ಒಬ್ಬೊಬ್ಬನು 10, 20, 50, 100 ಪ್ರಿಯವಾದದ್ದು 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 ಅಂತ ದೊಡ್ಡ ಪಟ್ಟಿಯನ್ನೇ ರಚನೆ ಮಾಡ್ಕೋತಾನೆ ಅಂದರೆ ಒಂದೊಂದರ ಹಿಂದೂ 10, 100 ಬಗೆ ಬಗೆಯಾದ ಶಲ್ಯಗಳು ರೂಪಿತವಾಗಿ ಹೃದಯವನ್ನು ಬಾಧಿಸುತ್ತೆಪ್ಪ ಎಂಬುದಾಗಿ ಕೊಂಡಾಡಿದ್ರು ತಾತ್ಪರ್ಯ ವಿವರಿಸಿದರು ಅಂತ ಅರ್ಥ. ಅದರ ಮಹಿಮೆ ಅರ್ಥ ಆಗೋದು ಲಾಭ ಇದೆ. ಅಂದರೆ ತಾತ್ಪರ್ಯ ಯಾವುದನ್ನು ಬಳಸಬೇಡಿ, ವಿರಕ್ತರಾಗಿ ಅಂತ ಹೇಳ್ತಾ ಇಲ್ಲ, ಅಂಟ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂಟ್ಕೊಳ್ದೆ ಬದುಕೋದಕ್ಕಾಗತ್ತಾ ಅಂದರೆ ಬದುಕೋಕ್ಕಾಗತ್ತೆ. ಮಹಾತ್ಮರು ಹಾಗೆ ಬದುಕಿದ್ರು, ನಿಮಗೂ ಬದುಕೋದಕ್ಕಾಗತ್ತೆ. ಆದ್ದರಿಂದ ಅಂಟ್ಕೊಳ್ಬೇಡಿ. ಆಯಾ ಸಂದರ್ಭದಲ್ಲಿ ಯಾವುದನ್ನು ಭಗವಂತ ಒದಗಿಸ್ಕೊಡ್ತಾನೋ ಅಥವಾ ನಮ್ಮ ಪುರುಷ ಪ್ರಯತ್ನದ ಕಾರಣದಿಂದ ಲಭ್ಯವಾಗುತ್ತೋ ಆ ಪುರುಷ ಪ್ರಯತ್ನದ ಹಿಂದೆಯೂ ದೈವದ ಒಂದು ಶಕ್ತಿಯೇ ಕೆಲಸ ಮಾಡ್ತಾ ಇರೋದು. ಅದರಿಂದ ಅದು ಭಗವಂತ ಕೊಟ್ಟೆ ಅಂತಲೇ ಅರ್ಥ. ಅದಕ್ಕೆ ಅದನ್ನು ಆಯಾ ಸಮಯದಲ್ಲಿ ಅನುಭವಿಸು, ಮತ್ತೆ ಇನ್ನೊಮ್ಮೆ ಅದನ್ನು ಬಯಸಬೇಡ. ಅಂಟಿದೆ ಅಂದರೆ ಮತ್ತೆ ಇನ್ನೊಮ್ಮೆ ಬಯಸುತ್ತೆ ಮನಸ್ಸು. ಒಂದು ಸಾರಿ ಸುಖಿಸಿದ ವಿಷಯವನ್ನು ಇನ್ನೊಮ್ಮೆ ಜೀವನದಲ್ಲಿ ಬೇಕು ಅಂತ ಬಯಸಿದರೆ ಅಂಟು ಬೇರೂರ್ತಾ ಇದೆ, ಬೆಳ್ಕೊತ ಹೋಗ್ತಾ ಇದೆ ಅಂತ ಅರ್ಥ. ಹಾಗೆ ಬದುಕು ಅಂತ ಒಂದು ಸಂದೇಶವನ್ನು ಕೊಟ್ಟರು. ಸತ್ವದ ಗುಣ ಹೀಗಾದರೆ ರಜಸ್ಸಿನ ಗುಣ ಇನ್ನೊಂದು. ರಜೋ ರಾಗಾತ್ಮಕಂ ವಿಧಿ, ಶ್ರೀಕೃಷ್ಣ ಪ್ರಭುವಿನ ಮಾತು. ಅದು ಅಂಟನ್ನು ತರುತ್ತೆ. ಅಂಟನ್ನು ತಂದಾಗ ಅಂಟ್ಕೊಂಡಂಥ ವ್ಯಕ್ತಿ ಅದಕ್ಕಾಗಿ ಎಲ್ಲ ರೀತಿಯಾದ ಪ್ರಯತ್ನ ಪಡೋಕ್ಕೆ ಶುರು ಮಾಡ್ತಾನೆ. ನ್ಯಾಯವೋ ಅನ್ಯಾಯವೋ ಹೇಗಾದರೂ ಮಾಡಿ ಅದನ್ನು ಸಾಧಿಸ್ಕೋಬೇಕು ಅಂತ ಹೊರಡ್ತಾನೆ. ಯಾಕಾಗಿ ಹೊರಡ್ತಾನೆ ಅಂತ ಕೇಳಿದ್ರೆ, ಅಂಟು ಪಕ್ಕದಲ್ಲೇ ಬುದ್ಧಿಯನ್ನು ಮಸುಕು ಮಾಡುತ್ತೆ. ಇದು ನಂಗೆ ಬೇಕು ಅಂತಂದಾಗ ಅದೇ ಬೇಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅದೇ ಬೇಕು ಅಂತಂದಾಗ ಅದಕ್ಕಿಂತ ಉತ್ಕೃಷ್ಟವಾದ 100 ಇದ್ದರೂ ಕೂಡ ಅದನ್ನು ಗುರ್ಸೋಕ್ಕೆ ಆಗಲ್ಲ ಅಂಥ ಸ್ಥಿತಿ ಉಂಟಾಯಿತು. ಹಾಗಾದ್ರೆ ಏನರ್ಥ? ಅದಕ್ಕೆ ಬುದ್ಧಿ ಮಸುಕಾಯಿತು. ಬುದ್ಧಿಗೆ ಏನೋ ಆ ಕಡೆ ಈ ಕಡೆ ನೋಡದೇ ಇರುವಂತೆ ಮರೆ ಕಟ್ಟದಂತಾಯಿತು. ಕುದುರೆಗೆ ರಸ್ತೆ ಬಿಟ್ಟು ಆ ಕಡೆ ಈ ಕಡೆ ನೋಡದೇ ಇರುವಂತೆ ಆ ಕಡೆ ಈ ಕಡೆಗೆ ಕಟ್ತಾರಲ್ಲ, ಹಾಗೆ ಈ ತಮಸ್ಸು ಅನ್ನೋದು ಅತ್ತಿತ್ತ ನೋಡೋಕ್ಕೆ ಬಿಟ್ಕೊಡದೇ ಇರುವಂತೆ ಮಾಡಿಕೊಡ್ತಾ ಇದೆ. ಹೀಗಾಗೋದ್ರಿಂದ ತಮಸ್ಸು ಒಂದು ಅಂಧಕಾರವನ್ನು ತಂದುಕೊಡುತ್ತೆ, ಭ್ರಮೆಯನ್ನು ಹುಟ್ಟಿಸುತ್ತೆ, ಪ್ರಮಾದಕ್ಕೆ ಎಳ್ಕೊಂಡು ಹೋಗುತ್ತೆ, ಆಲಸ್ಯ, ಮೈಭಾರ ಮೊದಲಾದಂಥ ಭಾವಗಳನ್ನು ಹುಟ್ಟಿಸುತ್ತೆ. ಹೀಗೆ ನಾನಾ ಥರದ ಸಮಸ್ಯೆಗಳನ್ನು ತಂದುಕೊಡುತ್ತೆ. ಇದು ನಮಗೆ ಕಣ್ಣಿಗೆ ಕಾಣಿಸುವಂಥದ್ದಾಗಿಲ್ಲ. ಇದೊಂದು ದೈವೀ ಕ್ಷೇತ್ರಕ್ಕೆ ಸೇರಿದ ಸತ್ಯ. ಅದರಿಂದ ದೈವೀ ಮಾಯಾ ಎಂಬುದಾಗಿ ಕರೆಯಲ್ಪಡುತ್ತೆ. ಈ ಸಮಗ್ರವಾದ ಭೌತಿಕ ಪದಾರ್ಥದ ಹಿಂದೆ ಇನ್ನೊಂದು ದೈವಿಕ ಕ್ಷೇತ್ರ ಇದೆ. ಅದ್ರ ಹಿಂದ್ಗಡೆಗೆ ಇನ್ನೊಂದು ಆತ್ಮಕ್ಷೇತ್ರ ಇದೆ ಎಂಬುದಾಗಿ ನಮ್ಮ ದರ್ಶನಗಳು ಸಾರ್ತಾ ಇದೆ. ಹಾಗಿರೋದ್ರಿಂದ ಇದು ದೈವಿಕ ಕ್ಷೇತ್ರದ ವಿಶಿಷ್ಟವಾದ ಶಕ್ತಿಗಳ ಒಂದು ವ್ಯವಹಾರ. ಆದ್ದರಿಂದ ದೈವೀ ಮಾಯಾ ಎಂಬುದಾಗಿ ಕರೆಯಲ್ಪಡುತ್ತೆ. ಹಾಗಿರೋದ್ರಿಂದ ಕೇವಲ ಭೌತಿಕವಾದ ವಿಷಯಗಳ ಬಗ್ಗೆ ಮಾತ್ರ ಪರಿಚಯ ಮಾಡಿಕೊಂಡಾಗ ಈ ಮಾಯೆಯನ್ನು ಗೆಲ್ಲೋಕ್ಕಾಗಲ್ಲ. ಆ ದೈವಿಕ ಪ್ರಪಂಚದ ತಿಳುವಳಿಕೆಯೂ ನನಗೆ ಬಂದರೆ ಆಗ ಈ ಮಾಯೆಯ ಬಗ್ಗೆ ಒಂದು ತಿಳುವಳಿಕೆ ಚೆನ್ನಾಗಿ ಹುಟ್ಟಿತು ಅಂತ ಅರ್ಥ. ಆ ಪರಿಚಯವನ್ನು ಅನುಭವದಿಂದ ಪಡಿಬಹುದು, ಜ್ಞಾನಿಗಳ ಸಾಹಿತ್ಯದಿಂದ ಪಡಿಬಹುದು. ಎಲ್ಲವನ್ನೂ ನಾನು ಅನುಭವಿಸಿಯೇ ತೀರ್ಮಾನ ಮಾಡಬೇಕು ಅಂತ ಹೊರಟ್ರೆ ಜೀವನ ಪೂರ್ತಿ ನಷ್ಟ ಆಗಿಬಿಡುತ್ತೆ. ಹಾಗಿರೋದ್ರಿಂದ ಬಲ್ಲವರ ಆಶಯವನ್ನು ಮನಸ್ಸಿಗೆ ತಂದುಕೊಂಡು ಅದರ ಮೂಲಕ ಜೀವನವನ್ನು ರೂಪಿಸ್ಕೋಬೇಕಾಗತ್ತೆ. ಅಂತೂ ಈ ದೈವಿ ಮಾಯಾ ಅನ್ನೋದು ದುರತ್ಯಯ, ದಾಟೋಕ್ಕಾಗೋದಿಲ್ಲ. ದಾಟಬೇಕಾದ್ರೆ ಇರೋದು ಒಂದೇ ಒಂದು ಮಾರ್ಗ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಯಾರು ನನ್ನನ್ನೇ ಅಂತ ಏವಕಾರ ಬೇರೆ ಇನ್ನೊಂದನ್ನು ಬಿಟ್ಟು
ಕೇವಲ ನನ್ನನ್ನೇ ಅಂತ. ಪ್ರಪದ್ಯಂತೆ ಅಂದರೆ ಅವಲಂಬಿಸ್ತಾರೋ ಸೇರ್ತಾರೋ ಅವರು ಮಾಯಾಂ ಏತಾಂ ತರಂತಿತೆ, ಈ ಮಾಯೆಯನ್ನು ದಾಟೋಕ್ಕಾಗತ್ತೆ ಎಂಬುದಾಗಿ. ಈ ಸಮಗ್ರ ಸೃಷ್ಟಿಯಲ್ಲಿ ಭಗವಂತನೂ ಬೆಳಗ್ತಾ ಇದ್ದಾನೆ. ಅವನು ತ್ರಿಗುಣ ಪ್ರಪಂಚದ ಆಚೆಗಿರುವಂತಹ ತತ್ವ. ಅವನನ್ನು ಬಯಸಿದ ಮಾತ್ರಕ್ಕೆ ಅವನನ್ನು ನೋಡೋಕೆ ನಮಗಾಗಲ್ಲ. ನೋಡೋಕೆ ಈಗ ಪ್ರಯತ್ನ ಪಡ್ತೀನಿ ಅಂತ ಈಗ ಪ್ರಯತ್ನ ಪಟ್ಟರೆ ಈ ಕೂಡಲೇ ಸಿಕ್ಕಲ್ಲ. ಯಾಕೆ ಅಂದರೆ ಹಾಗಾಗಿದೆ ಜೀವನ. ಎಷ್ಟೋ ಕಾಲದಿಂದ ತ್ರಿಗುಣಮಯವಾದ ಪ್ರಪಂಚದ ಜೊತೆಗೆ ವ್ಯವಹರಿಸ್ತಾ ಅಲ್ಲೊಂದು ಜಾಲದಲ್ಲಿ ಸಿಕ್ಕಿರುವ ಸಂದರ್ಭ ಉಂಟಾಗ್ಬಿಟ್ಟಿದೆ. ಹಾಗಿರೋದ್ರಿಂದ ಯಾರಾದರೂ ಒಂದು ತಿಳುವಳಿಕೆ ಮಾತನಾಡಿದ್ರು ಇದು ಯಾವುದಕ್ಕೂ ಅಂಟ್ಕೋಬೇಡ ಅಂದರೆ ಅಂಟ್ಕೊಳ್ದೇ ಇರೋಕ್ಕೆ ಬರೋಲ್ಲ. ಹಾಗೆ ಸಂಸ್ಕಾರಗಳು ಬಹಳ ಬಲಿಷ್ಠವಾಗಿ ಬೆಳೆದು ಎಳೆದಾಡ್ತಾ ಇದೆ. ಪರಿಸ್ಥಿತಿ ಹೀಗಾಗಿದೆ. ಇದರ ಮಧ್ಯದಲ್ಲೇ ಜ್ಞಾನಿಗಳ ಯೋಗಿಗಳ ಆಶಯವನ್ನು ಅರ್ಥ ಮಾಡಿಕೊಂಡು, ಶ್ರೀಕೃಷ್ಣ ಪ್ರಭುವಿನ ಆಶಯವನ್ನು ಅರ್ಥ ಮಾಡಿಕೊಂಡು ಈ ತ್ರಿಗುಣಮಯವಾದ ಪ್ರಪಂಚದ ಹಿಂದೆ ಬೆಳಗ್ತಾ ಇರುವಂತಹ ಪರತತ್ವ ಏನದು ಅಂತ ಒಂದು ಪರಿಚಯವನ್ನು ಬೌದ್ಧಿಕವಾಗಿ ತಂದುಕೊಂಡು, ಅದು ಬೇಕು ಅಂತ ಹಂಬಲವನ್ನು ಬೆಳೆಸ್ಕೊಂಡು, ಅದೇ ಅತ್ಯಂತ ಮುಖ್ಯ, ಬೇಕಾಗಿರೋದು ಅದೊಂದೇನೇ ಅನ್ನೋ ನಿರ್ಣಯಕ್ಕೆ ಬಂದು ಪ್ರಾಪಂಚಿಕವಾದ ವಿಷಯದ ಕಡೆಗೆ ಆಸಕ್ತಿಯನ್ನು ಕಡಿಮೆ ಮಾಡ್ತಾ ಬಂದಾಗ ದೈವ ಸಹಕಾರ ಒಳಗಿಂದಲೇ ಯಾವುದೋ ಒಂದು ರೀತಿಯಾದ ಸಂತೋಷದ ಕಲೆ ಉಗಮವಾಗುತ್ತೆ, ಆನಂದದ ಕಲೆ ಹುಟ್ಟುತ್ತೆ. ಆ ಆನಂದದ ಕಲೆಯನ್ನು ಗಟ್ಟಿ ಹಿಡ್ಕೊಂಡ್ರೆ ಆ ಆನಂದದ ಕಲೆ ಭಗವಂತನ ಒಂದು ರಶ್ಮಿ ಇದ್ದ ಹಾಗೆ, ಅದು ಅವನ ಒಂದು ಕಿರಣ ಇದ್ದ ಹಾಗೆ. ಅದನ್ನ ಗಟ್ಟಿ ಹಿಡ್ಕೊಂಡು ನಿಧಾನಕ್ಕೆ ಅತ್ತ ಸಾಗ್ತಾ ಹೋದರೆ ಆಮೇಲೆ ಆನಂದದ ನಿಧಿಯಾದಂಥ ಭಗವಂತನ ದರ್ಶನ ಮಾಡೋಕ್ಕಾಗತ್ತೆ. ಹೀಗಾಗಬೇಕಾದ್ರೆ ಮಾಮೇವ ಯೇ ಪ್ರಪದ್ಯಂತೆ ಅಂತ ಶ್ರೀಕೃಷ್ಣ ಪ್ರಭು ಹೇಳಿದ ಹಾಗೆ ಅವನನ್ನೇ ಯಾರು ಅವಲಂಬಿಸ್ತಾರೋ, ಅವನ್ನೇ ಯಾರು ಭದ್ರವಾಗಿ ಭಾವಿಸ್ತಾರೋ ಅವರು ದಾಟೋಕ್ಕಾಗತ್ತೆ ಅಂತ. ಅವನನ್ನು ಭಾವಿಸೋದಕ್ಕೆ ಬೇಕಾಗುವಂತೆ ಜೊತೆಗೆ ತಿಳುವಳಿಕೆಯನ್ನು ದೈವ ಕೊಟ್ಟಿದೆ. ವಿದ್ಯೆಗಳೆಲ್ಲ ಹಾಸುಹೊಕ್ಕಾಗಿ ಸೇರಿಕೊಂಡಿದೆ ಸೃಷ್ಟಿಯಲ್ಲಿ. ಆ ವಿದ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗುವ ಬುದ್ಧಿ, ಮನಸ್ಸು, ಇಂದ್ರಿಯಗಳನ್ನೆಲ್ಲ ಭಗವಂತ ಕೊಟ್ಟಿಯಾನೆ. ಆ ವಿದ್ಯಾ ಚಕ್ಷುಸ್ನಿಂದ ನೋಡ್ತಾ ಹೋದಾಗ ಇಲ್ಲಿ ಭಗವಂತನ ಒಂದು ಕಲೆ ಯಾವುದೋ ಒಂದು ಮಟ್ಟದಲ್ಲಿ ಬುದ್ಧಿಗೆ, ಅರಿವಿಗೆ ಬರುತ್ತೆ. ಅರಿವಿಗೆ ಬಂದಾಗ ಭದ್ರವಾಗಿ ಅದನ್ನ ಅವಲಂಬಿಸಿ ಯೋಗಿಗಳು, ಜ್ಞಾನಿಗಳು ಹೇಳುವಂಥ ಮಾರ್ಗವನ್ನು ಅರಿತು ನಿತ್ಯ ಜೀವನಕ್ಕೆ ಬಳಸ್ಕೊಳ್ಳೋದಕ್ಕೆ ತೊಡಗಿದರೆ ಕ್ರಮವಾಗಿ ಆ ಭಗವಂತನನ್ನು ಹೋಗಿ ತಲುಪೋದಕ್ಕಾಗುತ್ತೆ ಅನ್ನೋದು ಈ ಮಾತಿನ ತಾತ್ಪರ್ಯ ಎಂಬುದಾಗಿ ನನ್ನ ಮನೋಬುದ್ಧಿ ಭಾವಿಸಿದಂತೆ ನೆನಪಿಸ್ಕೊಂಡಿದ್ದೇನೆ. ಈ ವಿಚಾರಗಳೆಲ್ಲ ಅತ್ಯಂತ ಗಹನವಾದವುಗಳು. 100 ಸಾರಿ ಕೇಳಿದರೂ ಅರ್ಥವಾಗದೇ ಇರೋ ವಿಷಯಗಳು ಬೇಕಾದಷ್ಟು ಉಳ್ಕೊಳ್ಳುತ್ತವೆ. ಹಾಗಿರೋದ್ರಿಂದ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. 100 ಸಾರಿ ಬಲ್ಲವರಿಂದ ಕೇಳಬೇಕು. ಕೇಳಿದ್ದನ್ನು ಮತ್ತೆ ಮತ್ತೆ ಅನುಸಂಧಾನ ಮಾಡಬೇಕು. ಅದಾದ ನಂತರ ಆ ಸರಣಿಯನ್ನು ಹಿಡಿದು ಅಭ್ಯಾಸಕ್ಕೆ ಇಳಿಬೇಕು. ಹೀಗಾಗ್ತಾ ಹೋದಾಗ ಮಾತ್ರ ಈ ವಿಷಯ ಪೂರ್ತಿ ಅರ್ಥವಾಗೋದಕ್ಕೆ ಸಾಧ್ಯವಾಗುತ್ತೆ. ಅತ್ತ ನಮ್ಮೆಲ್ಲರ ಮನೋಬುದ್ಧಿ ಪ್ರವೃತ್ತವಾಗುವಂತೆ ಆಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. me
मुदन्देहि मीनाक्षी मे मुदन्देहि मीनाक्षी मे मुदन्देहि मीनाक्षी मुदन्देहि मीनाक्षी मे मुदन्देहि मे चकाङ्गी राजमातङ्गी मीनाक्षी मे मुदन्देहि मे चकाङ्गी राजमातङ्गी मीनाक्षी मे मुदन्देहि मे चकाङ्गी राजमातङ्गी राजमा मानमातृ मे माये मानमातृ मे माये मरकत चाये शिव जाये मरकत चाये शिव जाये मीनलोचनी अम्ब मीनलोचनीं पाशमोचनीं मीनलोचनीं पाशमोचनीं मीनलोचनीं पाशमोचनीं मानिनी कदम्बवनवासिनीं मीनाक्षी मे मुदन्देहि मे चकाङ्गी राजमातङ्गी मीनाक्षी मे मधुरापुरी निलये मणिमलये मधुरापुरी निलये मणिमलये मलयध्वज पाण्ड्यराज तनये विधु विटम्बना विधु विटम्बना वदने विजये विधु विटम्बना वदने विजये वीणागान दशगमक
ಕ್ರಿಯೆ ಮಧುಮದ ಮೋದಿತ ಹೃದಯೇ ಸದಯೇ ಮಹಾದೇವ ಸುಂದರೇಶ ಪ್ರಿಯೇ ಮಧುಮುರರಿಪು ಸೋದರಿ ಶಾತೋದರಿ ವಿಧಿ ಗುರು ಗುಹವ ಶಂಕರಿ ಶಂಕರಿ ಮೀನಾಕ್ಷಿ ಮೇ ಮೂದಂದೇಹಿ ಮೇ ಚಕಾಂಗಿ ರಾಜಮಾತಂಗಿ ರಾಜಮಾ